ಹಲೋ ಎಲ್ರು ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇವತ್ತಿನ ವಿಡಿಯೋದಲ್ಲಿ ನೀವೆಲ್ಲರೂ ಕೇಳ್ತಿದ್ದಂತ ಫೌಂಡೇಶನ್ ಸೆಲೆಕ್ಷನ್ ಬಗ್ಗೆ ಎಷ್ಟೊಂದು ಡೌಟ್ಸ್ ಕೇಳ್ತಾ ಇದ್ರಿ ಅಲ್ವಾ? ಆ ಎಲ್ಲಾ ಡೌಟ್ಸ್ಗೂ ಆನ್ಸರ್ ಮಾಡ್ತೀನಿ. ನಾನು ಯಾವ ರೇಂಜ್ಗೆ ಆನ್ಸರ್ ಮಾಡ್ಬೇಕು, ನಿಮ್ಗೆ ಯಾವ ರೇಂಜ್ಗೆ ಅರ್ಥ ಮಾಡಿಸ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ ಅಂತಂದ್ರೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನೇನ್ ಡೌಟ್ಸ್ ಇದೆ ಎಲ್ಲ ಈ ಒಂದು ವಿಡಿಯೋ ನೋಡಿದ್ರೆ ಫೌಂಡೇಶನ್ ಬಗ್ಗೆ, ಎಸ್ಪೆಷಲಿ ಫೌಂಡೇಶನ್ ಬಗ್ಗೆ ಏನೇನ್ ಡೌಟ್ಸ್ ಇದೆ ಎಲ್ಲ ಕೂಡ ನಿಮ್ಗೆ ಕ್ಲಿಯರ್ ಆಗೋಗ್ಬೇಕು ಈ ಒಂದು ವಿಡಿಯೋದಲ್ಲಿ ಅಂತ ನಾನು ಅಷ್ಟೊಂದು ಪ್ರಿಪೇರ್ ಆಗಿ ಕ್ಲಾಸ್ ಮಾಡ್ತಾ ಇದ್ದೀನಿ ನಾನು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನನ್ಗೆ ಗೊತ್ತಿರೋದನ್ನ ನಾನು ಜಸ್ಟ್ ಹೇಳೋದಕ್ಕಿಂತ ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ಬೇಕಲ್ವಾ, ಅದು ಕೂಡ ಪ್ರಿಪರೇಷನ್ ಅಂತ ಹೇಳ್ತೀವಲ್ವಾ. ಇವಾಗ ಫಾರ್ ಎಕ್ಸಾಂಪಲ್ ಟೀಚ್ ಮಾಡ್ಬೇಕಾದ್ರೆ ಟೀಚರ್ಸ್ ಅವ್ರಿಗೆ ಬರುತ್ತೆ ಅವ್ರಿಗೆ, ಸೊ ಅದನ್ನ ನಾವು ಸ್ಟೂಡೆಂಟ್ಸ್ಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ಅವರು ಟ್ರೈನಿಂಗ್ ತಗೊಂಡಿರ್ತಾರೆ. ಸೊ ಆ ರೀತಿ ನಾನ್ ನಿಮ್ಗೆ ಇವತ್ತು ಅಷ್ಟು ಟ್ರೈನ್ ಅಪ್ ಆಗ್ಬಿಟ್ಟು ಫೌಂಡೇಶನ್ಸ್ ಬಗ್ಗೆ ನಿಮ್ಗೆ ಯಾವುದೇ ಕಾರಣಕ್ಕೂ ಇನ್ ಮುಂದೆ ಯಾವತ್ತು ಡೌಟ್ ಬರಬಾರ್ದು, ಆ ರೇಂಜ್ಗೆ ಅರ್ಥ ಮಾಡಿಸ್ಬೇಕು ಅಂತ ಬರ್ತಾ ಇದ್ದೀನಿ. ಬಟ್ ಇದೆಷ್ಟು ಮಟ್ಟಿಗೆ ಸಾಧ್ಯ ಅಂತ ಗೊತ್ತಿಲ್ಲ. ನಿಮ್ಗೆ ಏನಾದ್ರೂ ಚೆನ್ನಾಗ್ ಅರ್ಥ ಆಯ್ತು ಅಂತಂದ್ರೆ ಕಮೆಂಟ್ ಮಾಡಿ, ನನಗೂ ಕೂಡ ಖುಷಿ ಆಗುತ್ತೆ. ಸೊ ನಂದು ಓಕೆ, ನಾನು ಇಷ್ಟೆಲ್ಲ ಎಫರ್ಟ್ ಹಾಕಿದಕ್ಕೂ ಒಂದು ಓಕೆ ಇವ್ರಿಗೆ ಅರ್ಥ ಆಗ್ತಿದೆಯಲ್ಲ ಅಂತ. ಓಕೆನಾ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡ್ಬಿಡೋಣ ಬನ್ನಿ. ಇನ್ನು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ನ ಕನ್ನಡದಲ್ಲಿ ಫ್ರೀ ಆಗಿ ನಾನು ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಚಾನಲ್ ಅಲ್ಲಿ ಅಂತಾನೆ ಹೇಳ್ಬೋದು. ಏನಕ್ಕೆ ನಾನು ಪದೇ ಪದೇ ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಒಂದು ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವ್ರಿಗೂ ಕೂಡ ಗೊತ್ತಾಗ್ಲಿ, ಅವ್ರಿಗೂ ಇಂಟ್ರೆಸ್ಟ್ ಇದೆ ಪ್ರೀವಿಯಸ್ ವಿಡಿಯೋಸ್ ಕೂಡ ಹೋಗಿ ನೋಡ್ಲಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೂ ಕೂಡ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅಂತ ಆಸೆ ಇದ್ರೆ ನೀವು ಆರಾಮಾಗಿ ಹೋಗಿ ಎಲ್ಲಾ ವಿಡಿಯೋಸ್ನು ಒಂದೇ ದಿನ ನೋಡ್ಬೇಕು ಅಂತ ಏನಿಲ್ಲ. ಡೇ 1, ಡೇ 2, ಡೇ 3 ಈ ರೀತಿ ಹಾಕೊಳ್ತಾ ಬಂದಿದ್ದೀನಿ. ಇದು ಆಲ್ರೆಡಿ ಡೇ 18 ಅನ್ಸುತ್ತೆ. ಹೌದು, ಡೇ 18. ಸೊ ನೀವು ಡೇ 18 ತನಕ ದಿನ ಒಂದೊಂದೇ ವಿಡಿಯೋ ನೋಡಿ, ಒಂದೊಂದನ್ನೇ ಪ್ರಾಕ್ಟೀಸ್ ಮಾಡಿ ನಿಮ್ಗೆ 100% ನೀವು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗ್ತೀರಾ ಅಂತಾನೆ ಹೇಳ್ಬೋದು. ನಾನು ಈ ಒಂದು ಕೋರ್ಸ್ ನ ಸ್ಟಾರ್ಟ್ ಮಾಡೋದಕ್ಕೆ ಕಾರಣ ಏನು ಅಂತಂದ್ರೆ, ಎಷ್ಟೊಂದ್ ಜನ ಹೆಣ್ಮಕ್ಳಿಗೆ ಮೇಕಪ್ ಕಲಿಬೇಕು ಅಂತ ಆಸೆ ಇರುತ್ತೆ, ಸೆಲ್ಫ್ ಮೇಕಪ್ ಕಲಿಬೇಕು ಅಂತ ಆಸೆ ಇರುತ್ತೆ, ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅಂತ ಆಸೆ ಇರುತ್ತೆ. ಬಟ್ ಅವ್ರಿಗೆ ಕಲಿಯಕ್ ಆಗ್ತಿರಲ್ಲ, ಹೊರಗಡೆ ಬಂದು ಕಲಿಯೋದಕ್ಕೆ ಅವರಿಗೆ ಕೆಲಸ ಇರುತ್ತೆ. ಇವಾಗ ಎಷ್ಟೊಂದ್ ಜನಕ್ಕೆ ಫ್ಯಾಮಿಲಿ ಬಿಟ್ಟು ಬಂದು ಕಲಿಯಕ್ ಆಗಲ್ಲ. ಇನ್ನು ಎಷ್ಟೋ ಜನಕ್ಕೆ ಅಮೌಂಟ್ ಪ್ರಾಬ್ಲಮ್ ಇರುತ್ತೆ, ₹1000 ಫೀಸ್ ಇರುತ್ತೆ ಅಲ್ವಾ. ಸೊ ಅವ್ರೆಲ್ರಿಗೂ ಕೂಡ ಯೂಸ್ ಆಗ್ಲಿ ಅಂತ ನಾನು ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಒಂದು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ನ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಮಾಡ್ತಾ ಇದ್ದೀನಿ. ಫ್ರೀ ಅಂತ ಅನ್ಬಿಟ್ಟು ಯಾವ್ದೇ ರೀತಿ ಅರ್ಧ ಬರ್ಧ ಟೀಚ್ ಮಾಡ್ತಾರೆ ಅಂತ ನೀವು ಜಡ್ಜ್ ಮಾಡೋದಕ್ಕೆ ಹೋಗ್ಬೇಡಿ. 100% ನನಗ್ ಗೊತ್ತಿರುವಂತ ಎಲ್ಲಾ ನಾಲೆಡ್ಜ್ ನಾನು ನಿಮ್ಗೆ ಫ್ರೀ ಆಗಿ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹೇಳ್ಕೊಡ್ಬೇಕು ಅಂತ ನಾನು ಡಿಸೈಡ್ ಆಗಿದ್ದೀನಿ. ಯಾವ್ದೇ ಕಾರಣಕ್ಕೂ ಫ್ರೀ ಅಂತ ಅನ್ಬಿಟ್ಟು ಅರ್ಧ ಬರ್ಧ ನಿಮ್ಗೆ ಯಾವ್ದೇ ಕಾರಣಕ್ಕೂ ಟೀಚ್ ಮಾಡ್ತಾ ಇಲ್ಲ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಫ್ರೀ ಅಂದ ತಕ್ಷಣ ಎಲ್ರು ಆ ರೀತಿ ಥಿಂಕ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇನ್ನು ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನೇನ್ ಡೌಟ್ಸ್ ಇದೆ ಫೌಂಡೇಶನ್ ಬಗ್ಗೆ, ಫೌಂಡೇಶನ್ ಹೇಗ್ ಪರ್ಚೇಸ್ ಮಾಡ್ಬೇಕು, ಹೇಗ್ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಬೇಕು, ಹೇಗೆ ನಾವು ಬೇರೆ ಶೇಡ್ ಗೆ ಕನ್ವರ್ಟ್ ಮಾಡ್ಬೇಕು, ಯಾವ್ಯಾವ ಶೇಡ್ ನ ಪರ್ಚೇಸ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಎಲೆಗರಲ್ಲಿ ಯಾವ್ಯಾವ ಶೇಡ್ ಇಟ್ಕೋಬೇಕು ಮೇಕಪ್ ಆರ್ಟಿಸ್ಟ್ ವ್ಯಾನಿಟಿಯಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಮ್ಯಾಕ್ ಅಲ್ಲಿ ಯಾವ್ಯಾವ ಶೇಡ್ ಇಟ್ಕೋಬೇಕು, ಎಲ್ಲಾ ಡೀಟೈಲ್ ಇನ್ಫಾರ್ಮೇಶನ್ ಕೊಡ್ತೀನಿ ನಾನು. ವಿಡಿಯೋನ ಯಾವ್ದೇ ಕಾರಣಕ್ಕೂ ಸ್ಕಿಪ್ ಮಾಡ್ಬೇಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಲಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಫಸ್ಟೇ ನಿಮ್ಗೆ ಹೇಳ್ತಾ ಇದ್ದೀನಿ, ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟೇ. ಯಾಕಂತಂದ್ರೆ ಒಂದೊಂದು ಚಿಕ್ಕ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ತುಂಬಾ 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 ಇಂಪಾರ್ಟೆಂಟ್ ಆಗುತ್ತೆ. ಈಗ ಎಷ್ಟೊಂದು ಜನ ಸೆಲ್ಫ್ ಕೇರ್ಗೂ ಕೂಡ, ಈಗ ಸೆಲ್ಫ್ ಮೇಕಪ್ಗೂ ಕೂಡ ನನಗೆ ಫೌಂಡೇಶನ್ ಬೇಕು, ನನ್ ಶೇಡ್ಗೆ ಹೇಗ್ ತಗೋಬೇಕು ಹೇಗೆ ಅಂತ ಕೇಳ್ತಾ ಇದ್ರಿ. ಇನ್ನ ನನ್ ಶೇಡ್ಗೆ ನೀವೇ ಹೇಳ್ಬಿಡಿ ಅಂತ ನನ್ ಕೇಳ್ತಿದ್ರಿ. ನಾನ್ ನಿಮ್ ಶೇಡೇ ನೋಡಿಲ್ವಲ್ಲ, ಹೇಗ್ ಹೇಳಕ್ಕಾಗತ್ತೆ? ಹಂಗೆ ಹೇಳೋದಿಕ್ಕೆ ಚಾನ್ಸೇ ಇಲ್ಲ. ಶೇಡ್ ನೋಡ್ಬಿಟ್ಟೆ ನಾವು ಹೇಳ್ಬೇಕಾಗತ್ತೆ. ಸೊ ನೀವು ಸೆಲ್ಫ್ ಏನಾದ್ರೂ ಇವಾಗ ನಿಮ್ ಕಲರೇನೆ ಸೆಲ್ಫ್ ಮೇಕಪ್ಗೆ ನೀವು ಫೌಂಡೇಶನ್ ತಗೊಳ್ಬೇಕು ಅಂತ ಅಂದ್ರೆ ನೀವು ಡೈರೆಕ್ಟ್ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಬೇಡಿ. ಆಫ್ಲೈನ್ ಅಲ್ಲಿ ಫಸ್ಟ್ ಟೈಮ್ ಹೋಗಿ ಆಫ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿ. ಈಗ ಯಾವ್ದಾದ್ರು ಮಾಲ್ ಗಳಲ್ಲಿ ಹೋಗಿ, ಮಾಲ್ ಗಳಲ್ಲೆಲ್ಲ ಅವರೇ ಟೆಸ್ಟ್ ಮಾಡಿ ನಿಮ್ಗೆ ಕೊಡ್ತಾರೆ. ಓಕೆನಾ? ಇಲ್ಲ ಅಂತಂದ್ರೆ ಬೆಂಗಳೂರಲ್ಲಿ ಇದ್ರೆ ವೈಭವ್ ಸ್ಟೋರ್ ಹೋಗಿ ನಿಮ್ಗೆ ಅವರೇ ಟೆಸ್ಟ್ ಮಾಡಿ ಕೊಡ್ತಾರೆ. ಒಂದ್ ಸರಿ ನೀವು ಆಫ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ಮೇಲೆ ಆಮೇಲೆ ನೀವು ಅದೇ ಶೇಡ್ ನ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಕೊಳ್ಬಹುದು. ನಾನು ಇದು ಸೆಲ್ಫ್ ಮೇಕಪ್ ಮಾಡೋರ್ಗೆ ಈ ಒಂದು ಸಜೆಷನ್ ಕೊಡ್ತೀನಿ. ಯಾಕಂತಂದ್ರೆ ಸೆಲ್ಫ್ ಮೇಕಪ್ ಅವ್ರಿಗೆ ಇದೇ ಒಂದು ಫೌಂಡೇಶನ್ ಅಲ್ಲಿ ಎಷ್ಟೊಂದು ಶೇಡ್ ಇರುತ್ತೆ ಅಂತ ಅಂದ್ರೆ, ಆಕ್ಚುಲಿ ಮೇಕಪ್ ಮಾಡೋರ್ಗೆ ಗೊತ್ತಿರುತ್ತೆ ಯಾರ್ಗ್ ಯಾವ ಶೇಡ್ ಅಂತ ಬಾಯಲ್ಲಿ ಹೇಳೋದಿಕ್ ಚಾನ್ಸೇ ಇಲ್ಲ, ಚೆಕ್ ಮಾಡೇ ಹೇಳ್ಬೇಕು. ಓಕೆನಾ? ಸೊ ಅವರಿಗೆ ನಾನು ಹೇಳೋದಿಕ್ ಚಾನ್ಸೇ ಇಲ್ಲ, ನಾನೇ
ಅಲ್ಲ, ಯಾರು ಕೂಡ ಹೇಳೋದಿಕ್ ಚಾನ್ಸೇ ಇಲ್ಲ. ಅವ್ರು ಎಂತ ಫೇಮಸ್ ಮೇಕಪ್ ಆರ್ಟಿಸ್ಟ್ ಆದ್ರೂ ಕೂಡ ನೀವ್ ಒಂದ್ ಕಮೆಂಟ್ ಹಾಕ್ಬಿಟ್ಟು ನನ್ ಶೇಡ್ಗೆ ಯಾವ್ದು ಹೇಳಿ, ನಂದು ಈ ಅಂಡರ್ ಟೋನು ಇದು ಅಂತಾನೆ. ಇವಾಗ ಫಾರ್ ಎಕ್ಸಾಂಪಲ್ ವಾಮ್ ಅಂಡರ್ ಟೋನ್ಗೆನೆ ಬೇಜಾನ್ ಫೌಂಡೇಶನ್ ಶೇಡ್ ಇದೆ. ನಂದು ವಾಮ್ ಅಂಡರ್ ಟೋನು, ನಂದು ಈ ಸ್ಕಿನ್ ಟೋನು, ನನ್ಗೆ ಈ ಫೌಂಡೇಶನ್ ಹೇಳಿ ಅಂತಂದ್ರೆ ಆಗಲ್ಲ. ಸೊ ಅದಕ್ಕೋಸ್ಕರ ನೀವು ಸೆಲ್ಫ್ ಮೇಕಪ್ ಮಾಡೋದಿಕ್ಕೆ ನಿಮ್ದೇ ಶೇಡ್ ಬೇಕು ಅಂತಂದ್ರೆ ನೀವು ಈ ಒಂದು ಕೆಲ್ಸನ ನೀವು ಮಾಡಿ. ಓಕೆನಾ? ಈಗ ನಾನು ಮೇಕಪ್ ಆರ್ಟಿಸ್ಟ್ ಆಗಿ ನಿಮ್ ವ್ಯಾನಿಟಿಯಲ್ಲಿ ಯಾವ್ಯಾವ ಶೇಡ್ ಇರ್ಬೇಕು ಅಂತ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ನಿಮ್ಗೆ. ಇವಾಗ ಫಾರ್ ಎಕ್ಸಾಂಪಲ್ ಆಯಿಲಿ ಸ್ಕಿನ್ಗೆ ಯಾವ್ಯಾವ ಫೌಂಡೇಶನ್ ನ ಯೂಸ್ ಮಾಡ್ಬೇಕು, ಡ್ರೈ ಸ್ಕಿನ್ ಅವ್ರಿಗೆ ಯಾವ್ಯಾವ ಫೌಂಡೇಶನ್ ನ ಯೂಸ್ ಮಾಡ್ಬೇಕು ಅಂತ ಕೂಡ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಈಗ ಫಸ್ಟ್ ಫೌಂಡೇಶನ್ ಬಗ್ಗೆ ಬೇಸಿಕ್ ತಿಳ್ಕೊಳ್ಳಿ ಫಸ್ಟ್. ಈಗ ನೀವು ನಾನು ಏನಕ್ಕೆ ಥಿಯರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂತಂದ್ರೆ ಈ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ನಿಮ್ಗೆ ಅರ್ಥ ಆಗತ್ತೆ. ಯಾಕಂತಂದ್ರೆ ನೀವು ಥಿಯರಿ ತಿಳ್ಕೊಂಡ್ಬಿಟ್ರೆ ನೀವು ಜಾಸ್ತಿ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಥಿಯರಿ ಗೊತ್ತಿಲ್ಲ ಅಂತ ಅಂದ್ರೆ ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ಮೇಲೆ ಬೇಜಾನ್ ಪ್ರಾಡಕ್ಟ್ ಇದೆ, ಬೇಜಾನ್ ಫೌಂಡೇಶನ್ ಇದೆ, ಬೇಜಾನ್ ಮಾಯಿಶ್ಚರೈಸರ್ ಇದೆ. ಪ್ರತಿಯೊಂದು ಒಂದ್ ಕಾಜಲ್ ಇರ್ಲಿ, ಒಂದ್ ಐಲೈನರ್ ಇಂದ ಹಿಡಿದು ಹೆವಿ ಕಾಂಪಿಟೇಷನ್ ಆಗಿ ನಿಮಗೆ ಇದೆ ಪ್ರಾಡಕ್ಟ್ಸ್. ಎಲ್ರು ಹೇಳೋದೇ ಎಷ್ಟೊಂದು ಪ್ರಾಡಕ್ಟ್ ಇದೆ, ಯಾವ್ದು ತಗೋಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ. ಸೊ ಎಲ್ರು ಕೂಡ ಅವ್ರವ್ರ ಪ್ರಾಡಕ್ಟ್ ಬಗ್ಗೆ ಪಾಸಿಟಿವ್ ಆಗೇನೆ ಅವರು ಅಡ್ವರ್ಟೈಸ್ ಮಾಡಿರ್ತಾರೆ. ಸೊ ನಮಗೆ ಹೇಗ್ ಗೊತ್ತಾಗ್ಬೇಕು ಅಲ್ವಾ? ಅವ್ರದ್ದು ಸೇಲ್ ಆಗ್ಬೇಕು ಅಂತ ಅವರೆಲ್ಲ ಪಾಸಿಟಿವ್ ಆಗೇನೆ ಮಾಡಿರ್ತಾರೆ. ನಾವು ಯೂಸ್ ಮಾಡಿದ್ರೆ ಮಾತ್ರ ನಮ್ಗೆ ಗೊತ್ತಾಗಿರತ್ತೆ. ಸೊ ಅದಕ್ಕೋಸ್ಕರ ನಾನ್ ನಿಮಗೆ ಫೌಂಡೇಶನ್ ನಲ್ಲಿ ನೀವು ಏನೇನು ಕ್ರಿಯೇಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈಗ ಫೌಂಡೇಶನ್ ಯಾವ್ದಾದ್ರು ಒಂದು ಫೌಂಡೇಶನ್ ಇದೆ ಅಂತ ಅನ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಎಲೆಗರ್ಲ್ ಫೌಂಡೇಶನ್ ಇದೆ ನನ್ನ ಹತ್ರ, ಯಾವ್ದೋ ಒಂದು, ಇವಾಗ ಎಲೆಗರ್ಲೆ ಎಲ್ಲ ಯಾವ್ದೋ ಒಂದು ಫೌಂಡೇಶನ್ ಅಂತ ಅನ್ಕೊಳ್ಳಿ. ಈ ಒಂದು ಫೌಂಡೇಶನ್ ನ ಏನೇನ್ರ ಜೊತೆ ಮಿಕ್ಸ್ ಮಾಡಿದ್ರೆ ಯಾವ್ಯಾವ ತರ ಕನ್ವರ್ಟ್ ಆಗುತ್ತೆ ಅಂತ ಇವತ್ತು ನಾನು ನಿಮ್ಗೆ ತೋರ್ಸ್ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಈಗ ಫೌಂಡೇಶನ್ ನ ಮಾಯಿಶ್ಚರೈಸರ್ ಜೊತೆ ಮಿಕ್ಸ್ ಮಾಡಿದ್ರೆ ಏನಾಗತ್ತೆ ಫಸ್ಟ್ ಇದನ್ನ ತಿಳ್ಕೊಳ್ಳಿ. ಫೌಂಡೇಶನ್ ನ ಮಾಯಿಶ್ಚರೈಸರ್ ಜೊತೆ ಮಿಕ್ಸ್ ಮಾಡಿದ್ರೆ ಟಿಂಟೆಡ್ ಮಾಯಿಶ್ಚರೈಸರ್ ಆಗುತ್ತೆ. ಟಿಂಟೆಡ್ ಮಾಯಿಶ್ಚರೈಸರ್ ನ ಏನ್ ಯೂಸ್ ಮಾಡ್ತಾರೆ ಹೇಳಿ? ಈಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಡೈಲಿ ಆಫೀಸ್ಗೆ ಹೋಗೋದಕ್ಕೆ ನನಗೆ ಸಿಂಪಲ್ ಆಗಿ ಹೆವಿ ಕವರೇಜ್ ಇರೋದು ಬೇಡ, ನನಗೆ ಸಿಂಪಲ್ ಆಗಿ ಇರ್ಬೇಕು, ಕವರೇಜ್ ಕಡಿಮೆ ಇರ್ಬೇಕು, ಆ ರೀತಿ ಫೌಂಡೇಶನ್ ನನಗ್ ಬೇಕು ಅಂತ ತಗೊಳ್ತಾರೆ. ಟ್ಯೂಬ್ ಅಲ್ಲೆಲ್ಲ ಸಿಗುತ್ತೆ ನಿಮ್ಗೆ. ಈಗ ನಾನು ನಿಮ್ಗೆ ತೋರಿಸ್ತೀನಿ ಪ್ರಾಕ್ಟಿಕಲ್ ಆಗಿ. ಇವಾಗ ಯಾವ್ದೋ ಒಂದು ಫೌಂಡೇಶನ್, ಇದು ನಿಮ್ಗೆ ಬ್ರ್ಯಾಂಡ್ ಏನ್ ನೆನಪು ಇಟ್ಕೊಳ್ಳೋದು ಬೇಡ, ಜಸ್ಟ್ ನಾನು ನಿಮ್ಗೆ ರ್ಯಾಂಡಮ್ ಆಗಿ ತೋರಿಸ್ತೀನಿ. ಇವಾಗ ನಿಮ್ ಹತ್ರ ಯಾವ್ದೋ ಒಂದು ಫೌಂಡೇಶನ್ ಇದೆ, ಒಂಚೂರು ನಾನು ಫೌಂಡೇಶನ್ ಹಾಕೊಂಡೆ. ಈಗ ನಾನು ಇದಕ್ಕೆ ಮಾಯಿಶ್ಚರೈಸರ್ ಹಾಕೊಳ್ತೀನಿ. ಈಗ ನನ್ನ ಹತ್ರ ಈಗ ಒಂದು ಸಿಟಾಫಿಲ್ದು ಮಾಯಿಶ್ಚರೈಸರ್ ಇದೆ. ನಾನು ಇವಾಗ ನಿಮ್ಗೆ ಥಿಯರಿ ಒಂದೆಲ್ಲ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಓಕೆನಾ? ಈಗ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನೋಡಿ, ಚೆನ್ನಾಗಿ ನಾನು ಈ ಒಂದು ಮಾಯಿಶ್ಚರೈಸರ್ ಜೊತೆ ಈ ಒಂದು ಫೌಂಡೇಶನ್ ನ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಇದು ನಮ್ಗೆ ಟಿಂಟೆಡ್ ಮಾಯಿಶ್ಚರೈಸರ್ ಆಗುತ್ತೆ. ಇದರಲ್ಲಿ ಫೌಂಡೇಶನ್ ಮಿಕ್ಸ್ ಇದೆ, ಮಾಯಿಶ್ಚರೈಸರ್ ಕೂಡ ಮಿಕ್ಸ್ ಇದೆ. ಓಕೆನಾ? ಈಗ ನಾನು ನಿಮ್ಗೆ ಅಪ್ಲೈ ಮಾಡಿ ತೋರಿಸ್ತೇನೆ. ನೋಡಿ, ಇದು ನಮ್ಗೆ ಟಿಂಟೆಡ್ ಮಾಯಿಶ್ಚರೈಸರ್ ಎಷ್ಟು ನೀಟಾಗಿ ಬ್ಲೆಂಡ್ ಆಗುತ್ತೆ ನೋಡಿ. ಈ ತರ ಇದ್ರೆ ನೀವು ಈ ತರ ಫೌಂಡೇಶನ್ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ? ರೆಗ್ಯುಲರ್ ಬೇಸ್ ಆಗಿ ನಾವು ಕಾಲೇಜ್ಗೆ ಹೋಗುವಾಗ, ಹೊರಗಡೆ ಹೋಗುವಾಗ, ಆಫೀಸ್ ವೇರ್ಗೆ ಈ ತರ ನಾವು ಯೂಸ್ ಮಾಡ್ತೀವಿ. ಯಾವುದೇ ರೀತಿ ಹೆವಿ ಇರಲ್ಲ ನೋಡಿ, ಕವರೇಜ್ ಕೂಡ ತುಂಬಾ ಕಮ್ಮಿ ಇರುತ್ತೆ. ಓಕೆನಾ? ಫೌಂಡೇಶನ್ ಮತ್ತೆ ಮಾಯಿಶ್ಚರೈಸರ್ ಮಿಕ್ಸ್ ಮಾಡಿದ್ರೆ ಏನಾಯ್ತು? ಟಿಂಟೆಡ್ ಮಾಯಿಶ್ಚರೈಸರ್ ಆಯ್ತು. ಈಗ ಫೌಂಡೇಶನ್ ಮತ್ತೆ ಲಿಕ್ವಿಡ್ ಇಲ್ಯುಮಿನೇಟರ್ ಅಂತ ಅಂದ್ರೆ ಅದು ಸ್ವಲ್ಪ ಆಯಿಲಿ ಕಂಟೆಂಟ್ ಇರುತ್ತೆ, ಅದರಲ್ಲಿ ಶೈನಿ ಪಾರ್ಟಿಕಲ್ಸ್ ಇರುತ್ತೆ. ಈಗ ನನ್ನ ಹತ್ರ ಇಲ್ಯುಮಿನೇಟರ್ ಇಲ್ಲ, ಸೊ ನನ್ನ ಹತ್ರ ಒಂದು ಇದಿದೆ, ಹೈಲೈಟರ್ ಇದೆ ನೋಡಿ. ಇದು ಕ್ರೀಮ್ ಹೈಲೈಟರ್ ಈ ರೀತಿ ಇದೆ. ಇದನ್ನೇ ಆಕ್ಚುಲಿ ಸ್ವಲ್ಪ ಈ ರೀತಿನೇ ಇರುತ್ತೆ, ಇದು ಸ್ವಲ್ಪ ಆಯಿಲಿ ಕಂಟೆಂಟ್ ಇರುತ್ತೆ. ನಿಮ್ಗೀಗ ತೋರ್ಸೋದಿಕ್ಕೋಸ್ಕರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ಫೌಂಡೇಶನ್ ನಾನು ಆಲ್ರೆಡಿ ಫೌಂಡೇಶನ್ ತಗೊಂಡಿರೋದು ಇಲ್ಲಿ ಸ್ವಲ್ಪ ಇದೆ. ಇದಕ್ಕೆ ಫಾರ್ ಎಕ್ಸಾಂಪಲ್ ಈಗ ಲಿಕ್ವಿಡ್ ಇಲ್ಯುಮಿನೇಟರ್ ಅಂತಾನೆ ಅನ್ಕೊಳ್ಳಿ. ನಾನು ನಿಮ್ಗೆ ಲಿಕ್ವಿಡ್ ಇಲ್ಯುಮಿನೇಟರ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಇದನ್ನ ನಾವು ಮಿಕ್ಸ್ ಮಾಡಿದ್ರೆ ನೋಡಿ ರೇಡಿಯಂಟ್ ಫೌಂಡೇಶನ್ ಆಗತ್ತೆ. ರೇಡಿಯಂಟ್ ಫೌಂಡೇಶನ್ ಯಾವ್ದು ಗೊತ್ತಾ? ಇವಾಗ ನಾರ್ಸ್ ಇದೆ ನೋಡಿ, ಅದು ರೇಡಿಯಂಟ್ ಫೌಂಡೇಶನ್ ಅಂದ್ರೆ ನೋಡಿ ಶೈನಿಂಗ್, ನೀವು ನೋಡ್ತಾ ಇರ್ಬೋದು ಎಷ್ಟು ಶೈನಿ ಪಾರ್ಟಿಕಲ್ಸ್ ಇದೆ ಅಂತ. ಈ ರೀತಿ ರೇಡಿಯಂಟ್ ಫೌಂಡೇಶನ್ ಆಗತ್ತೆ.
ಓಕೆನಾ, ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ನೀವು ಇದನ್ನೆಲ್ಲ ಫಸ್ಟ್ ತಿಳ್ಕೊಳ್ಳಿ, ಆಮೇಲೆ ನಾನು ನಿಮ್ಗೆ ಶೇಡ್ಸ್ ಎಲ್ಲ ಹೇಳ್ತೀನಿ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಯೂಸ್ಫುಲ್ ಇದೆ ಈ ಒಂದು ಕ್ಲಾಸ್ ಅಂತ. ಓಕೆನಾ, ಈಗ ನೆಕ್ಸ್ಟ್ ಈಗ ಫೌಂಡೇಶನ್ ಮತ್ತೆ ಗ್ರಿಪ್ ಪ್ರೈಮರ್ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಫೌಂಡೇಶನ್ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದು ನನ್ನ ಹತ್ರ ರೀಕೋಡ್ ಅವ್ರದ್ದು ಗ್ರಿಪ್ ಪ್ರೈಮರ್ ಇದೆ. ಈ ಒಂದು ಗ್ರಿಪ್ ಪ್ರೈಮರ್ 1 ಅಥವಾ 2 ಡಾಟ್ ಹಾಕೊಂಡು ಫೌಂಡೇಶನ್ ಜೊತೆ ಮಿಕ್ಸ್ ಮಾಡಿದ್ರೆ ನಿಮಗೆ ಫೌಂಡೇಶನ್ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಇದನ್ನ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲೆಲ್ಲ ತೋರಿಸಿದೀನಿ ನಿಮ್ಗೆ, ಡರ್ಮಾ ಪ್ಯಾಲೆಟ್ ಯೂಸ್ ಮಾಡುವಾಗ ಎಲ್ಲ. ಈಗ್ಲೂ ನಾನು ನಿಮ್ಗೆ ಜಸ್ಟ್ ಒಂದ್ ಚಿಕ್ಕ ಡ್ರಾಪ್ ಹಾಕ್ಬಿಟ್ಟು ನೋಡಿ ತೋರಿಸ್ತೇನೆ. ಇದು ನಿಮ್ಗೆ ಲಾಂಗ್ ಲಾಸ್ಟಿಂಗ್ ಬರುತ್ತೆ, ಮತ್ತೆ ವಾಟರ್ ಪ್ರೂಫ್ ಎಲ್ಲ ಆಗತ್ತೆ. ಗ್ರಿಪ್ ಪ್ರೈಮರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಫೌಂಡೇಶನ್ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಈ ಎಲ್ಲಾ ಟೆಕ್ನಿಕ್ಸ್ ನಿಮ್ಗೆ ಗೊತ್ತಿರ್ಬೇಕು. ಒಬ್ಬ ಮೇಕಪ್ ಆರ್ಟಿಸ್ಟ್ ಆದ್ಮೇಲೆ ನಿಮ್ಗೆ ಇದೆಲ್ಲ ಗೊತ್ತಿರ್ಬೇಕು. ಇದೆಲ್ಲ ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಇದು ಗ್ರಿಪ್ ಆಗಿ ಕೂತ್ಕೊಳ್ಳುತ್ತೆ. ಓಕೆನಾ, ಇನ್ನ ನೆಕ್ಸ್ಟ್ ಫೌಂಡೇಶನ್ ಜೊತೆ ನಾವು ಕನ್ಸೀಲರ್ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಲೋ ಕವರೇಜ್ ಒಂದು ಫೌಂಡೇಶನ್ ಇದೆ. ಫಾರ್ ಎಕ್ಸಾಂಪಲ್ ನೋಡಿ, ಇದು ಶುಗರ್ ಅವ್ರದ್ದು ಸೆರಮ್ ಫೌಂಡೇಶನ್. ಇದು ತುಂಬಾ ಕವರೇಜ್ ಬರೋದಿಲ್ಲ, ಇದರಲ್ಲಿ ಸೆರಮ್ ಇರುತ್ತೆ. ಸೊ ನೋಡಿ, ತುಂಬಾ ಈಸಿಯಾಗಿ ಬ್ಲೆಂಡ್ ಆಗುತ್ತೆ, ಬಟ್ ಕವರೇಜ್ ಕಡಿಮೆ ಇರುತ್ತೆ. ಇದಕ್ಕೆ ಈ ತರ ಫೌಂಡೇಶನ್ಸ್ಗೆ ಇವಾಗ ನಂಗೆ ಕವರೇಜ್ ಬೇಕು. ಸೊ ಏನ್ ಮಾಡ್ಬೇಕು, ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಬೇಕು. ಇವಾಗ ಇದು ಆಯಿಲಿ ಸ್ಕಿನ್ ಅವ್ರಿಗೆ ಸೆಟ್ ಆಗಲ್ಲ, ಓನ್ಲಿ ಡ್ರೈ ಸ್ಕಿನ್ ಅವ್ರಿಗೆ ಸೆಟ್ ಆಗತ್ತೆ. ಸೊ ಇವಾಗ ನಾವು ಇದನ್ನ ಕಾಂಬಿನೇಷನ್ ಮತ್ತೆ ಆಯಿಲಿ ಸ್ಕಿನ್ ಅವ್ರಿಗೂ ಕೂಡ ಸ್ವಲ್ಪ ಸೆಟ್ ಮಾಡ್ಬೇಕು. ಹಾಗೇನ್ ಮಾಡ್ಬೇಕು, ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಇದನ್ನ ತಗೊಳ್ಬೇಕು. ಯಾಕಂತಂದ್ರೆ ಇದರಲ್ಲಿ ಸೆರಮ್ ಇದೆ. ಆಯಿಲಿ ಸ್ಕಿನ್ ಅವ್ರಿಗೆ ನಾನು ಹೇಳ್ತಾ ಇರೋದು. ನೀವೇನಾದ್ರೂ ಡ್ರೈ ಸ್ಕಿನ್ ಅವ್ರಿಗೆ ಮತ್ತೆ ಈಗ ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ಯೂಸ್ ಮಾಡ್ಬೇಕು ಅಂತಂದ್ರೆ ನೀವು ಒಂದ್ ಸ್ವಲ್ಪ ಇದು ಆಫ್ ಅಂಡ್ ಆಫ್ ತಗೋಬಹುದು. ಓಕೆನಾ, ಈಗ ಫಾರ್ ಎಕ್ಸಾಂಪಲ್ ಎನಿ ಕನ್ಸೀಲರ್ ಈಗ ಇದೆ ನೋಡಿ, ಇನ್ಸೈಟ್ ಅವ್ರದ್ದು ಎನಿ ಕನ್ಸೀಲರ್ ನಾನು ತಗೊಳ್ತೀನಿ. ತಗೊಂಡು ಇದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಅವಾಗ ಹೈ ಕವರೇಜ್ ಕೊಡುತ್ತೆ. ಇದು ಲೋ ಕವರೇಜ್ ಇದೆ. ಈಗ ನಾನು ಕನ್ಸೀಲರ್ ಮಿಕ್ಸ್ ಮಾಡಿರೋದಕ್ಕೆ ನಿಮ್ಗೆ ಹೈ ಕವರೇಜ್ ಆಯ್ತು, ಬ್ಲೆಂಡಿಂಗ್ ಕೂಡ ತುಂಬಾ ಚೆನ್ನಾಗಿ ಆಗತ್ತೆ. ನೋಡಿ, ಈಗ ಹೈ ಕವರೇಜ್ ಫೌಂಡೇಶನ್ ಆಯ್ತು. ಇದನ್ನ ನೀವು ಬ್ರೈಡ್ಸ್ಗೂ ಕೂಡ ಯೂಸ್ ಮಾಡ್ಬೋದು. ಓಕೆನಾ, ನೋಡಿ ಎಷ್ಟು ಕವರೇಜ್ ಇದೆ ಅಂತ. ಫಾರ್ ಎಕ್ಸಾಂಪಲ್ ನಂದು ಮಾರ್ಕ್ ಇದೆ ನೋಡಿ, ಹೈಡ್ ಆಯ್ತಾ ಫೌಂಡೇಶನ್ ಅಲ್ಲೇ. ಹೈ ಕವರೇಜ್ ಫೌಂಡೇಶನ್ ಆಯ್ತು. ಓಕೆನಾ, ಇನ್ನ ನೆಕ್ಸ್ಟ್ ಫೌಂಡೇಶನ್ ಮತ್ತೆ ಸೆಟ್ಟಿಂಗ್ ಪೌಡರ್ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಮ್ಯಾಟಿಫೈಯಿಂಗ್ ಫೌಂಡೇಶನ್ ಆಗುತ್ತೆ. ಈಗ ಅದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಇದು ನಮ್ಗೆ ಸೆರಮ್ ಫೌಂಡೇಶನ್, ಇದನ್ನ ನಾನು ಮ್ಯಾಟ್ ಆಗಿ ಕನ್ವರ್ಟ್ ಮಾಡ್ಬೇಕು. ಓಕೆನಾ, ಇದು ಆಯಿಲಿ ಇದೆ, ನಾನು ಇವಾಗ ಮ್ಯಾಟ್ ಆಗಿ ಕನ್ವರ್ಟ್ ಮಾಡ್ತೀನಿ. ನೋಡಿ, ಇವಾಗ ಲೂಸ್ ಪೌಡರ್, ಎನಿ ಲೂಸ್ ಪೌಡರ್ ತಗೊಳ್ಳಿ. ಲೂಸ್ ಪೌಡರ್ನ ಇದಕ್ಕೆ ಹಾಕೋಣ, ಹಾಕ್ಬಿಟ್ಟು ನೀಟಾಗಿ ಬ್ಲೆಂಡ್ ಮಾಡೋಣ. ಇವಾಗ ನಾನು ಮ್ಯಾಟ್ ಫೌಂಡೇಶನ್ ಆಗಿ ಮಾಡ್ಬೇಕು. ಮ್ಯಾಟ್ ಫೌಂಡೇಶನ್ ಯಾರಿಗೆ ಯೂಸ್ ಮಾಡ್ತೀವಿ ನಾವು, ಆಯಿಲಿ ಸ್ಕಿನ್ ಅವ್ರಿಗೆ ಯೂಸ್ ಮಾಡ್ತೀವಿ. ಓಕೆನಾ, ಇವಾಗ ಇದು ನಾನು ಡ್ರೈ ಸ್ಕಿನ್ಗೆ ಯೂಸ್ ಮಾಡುವಂತ ಫೌಂಡೇಶನ್ ನ ಆಯಿಲಿ ಸ್ಕಿನ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ, ಮ್ಯಾಟಿಫೈಯಿಂಗ್ ಮಾಡ್ತಾ ಇದ್ದೀನಿ. ಓಕೆನಾ, ಈ ಟೆಕ್ನಿಕ್ಸ್ ಎಲ್ಲ ನೀವು ಕಲ್ತ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವತ್ತಿನ ಕ್ಲಾಸ್ ನೀವು ನೋಟ್ಸ್ ಮಾಡ್ಕೊಳ್ಳಿ, ನಿಮ್ಗೆ ಫ್ಯೂಚರ್ ಅಲ್ಲಿ ತುಂಬಾ ಯೂಸ್ ಆಗತ್ತೆ. ಒಂದಲ್ಲ 2 ಸರಿ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗತ್ತೆ. ನೋಡಿ, ಈಗ ಈ ಫೌಂಡೇಶನ್ ಆಕ್ಚುಲಿ ನೋಡಿ, ಇದು ಫಸ್ಟ್ ಇದ್ರದ್ದು ಫೌಂಡೇಶನ್ ನೋಡಿ, ಇವಾಗ ಮ್ಯಾಟ್ ಆಗಿ ಕನ್ವರ್ಟ್ ಆಗಿದೆ. ಇದು ಮ್ಯಾಟ್ ಆಗಿ ಕನ್ವರ್ಟ್ ಆಯ್ತಾ ನೋಡಿ, ಶೈನಿಂಗ್ ಇದೆ, ಇದು ಮ್ಯಾಟ್ ಇದೆ. ಓಕೆ, ಈಗ ನೆಕ್ಸ್ಟ್ ಈಗ ಫೌಂಡೇಶನ್ ಜೊತೆ ಐ ಶಾಡೋ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ನೋಡೋಣವಾ. ಫೌಂಡೇಶನ್ ಜೊತೆ ಐ ಶಾಡೋ ಮಿಕ್ಸ್ ಮಾಡಿದ್ರೆ ಬ್ಲಶ್ ಆಗುತ್ತೆ. ನಾವು ಯಾವ ಕಲರ್ ಬೇಕಾದ್ರೂ ಬ್ಲಶ್ ನ ಪ್ರಿಪೇರ್ ಮಾಡ್ಕೋಬಹುದು. ನಾವು ಇವಾಗ ನಿಮ್ಗೆ ಈ ಒಂದು ಟೆಕ್ನಿಕ್ಸ್ ಎಲ್ಲ ನೀವು ಕಲ್ತ್ರೆ ಯಾವ್ದಾದ್ರು ಒಂದು ಪ್ರಾಡಕ್ಟ್, ಯಾವ್ದೋ ಒಂದು ಫೌಂಡೇಶನ್, ಯಾವ್ದೋ ಒಂದು ಇದಿಲ್ಲ ಅಂದ್ರೂ ನೀವ್ ಹೇಗ್ ಮ್ಯಾನೇಜ್ ಮಾಡ್ಬೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಹೆವಿ ಇನ್ವೆಸ್ಟ್ಮೆಂಟ್ ಬೇಕಾಗೋದಿಲ್ಲ. ನೀವು ಕಲಿಯೋದನ್ನ ನೀಟಾಗಿ ಕಲೀರಿ, ಟೆಕ್ನಿಕ್ಸ್ ನ ನೀಟಾಗಿ ಕಲೀರಿ, ಆಗ ನಿಮ್ಗೆ ಇನ್ವೆಸ್ಟ್ಮೆಂಟ್ ಕೂಡ ಕಡಿಮೆ ಆಗುತ್ತೆ. ಓಕೆನಾ, ಈಗ
ಬ್ಲಷ್ ಪ್ರಿಪೇರ್ ಮಾಡೋಣವಾ? ಈಗ ನಾನು ಯಾವ್ದೋ ಒಂದು ಪಿಂಕ್ ಕಲರ್ ಐ ಶಾಡೋ ತಗೊಳ್ತಾ ಇದ್ದೀನಿ. ಇದಕ್ಕೆ ಹಾಕ್ತಾ ಇದ್ದೀನಿ ಫೌಂಡೇಶನ್ಗೆ. ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನೋಡಿ, ಲೈಟ್ ಪಿಂಕ್ ಒಂದು ಬ್ಲಷ್ ಆಯ್ತು. ಇವಾಗ ನಾನು ಇನ್ನು ಡಾರ್ಕ್ ಬೇಕು ಅಂದ್ರೆ ಇನ್ನು ಕಲರ್ನ ಆಡ್ ಮಾಡ್ಕೊಳ್ಬೇಕು. ಗೊತ್ತಾಗ್ತಿದೆಯಾ? ಇಲ್ಲಿ ನೋಡಿ, ಬ್ಲಷ್ ಆಗಿ ಕನ್ವರ್ಟ್ ಆಗಿದೆ. ನೋಡಿ, ಇಲ್ಲಿ ಬ್ಲಷ್ ಕಲರ್ ನಿಮ್ಗೆ ಗೊತ್ತಾಗ್ತಿದೆ ಅಲ್ಲ? ನೀವು ಯಾವ ಕಲರ್ ಬೇಕಿದ್ರು ಈ ರೀತಿ ಐ ಶಾಡೋನ ಮಿಕ್ಸ್ ಮಾಡ್ಕೊಂಡು ಬ್ಲಷ್ ಮಾಡ್ಕೋಬಹುದು. ಓಕೆ ಅಲ್ವಾ? ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಇನ್ವೆಸ್ಟ್ ಮಾಡೋದಿಕ್ಕೆ ಅಮೌಂಟ್ ಇರೋದಿಲ್ಲ, ಅವಾಗ ಈ ಒಂದು ಹ್ಯಾಕ್ಸ್ ನೆಲ್ಲ ಯೂಸ್ ಮಾಡಿ ನೀವು 100% ಮೇಕಪ್ ಮಾಡ್ಬೋದು. ಈಗ ನಾನು ಯಾವ್ಯಾವ ಫೌಂಡೇಶನ್ ಯಾವ್ಯಾವ ಸ್ಕಿನ್ ಟೋನ್ಗೆ, ಯಾವ್ಯಾವ ಸ್ಕಿನ್ ಟೈಪ್ಗೆ ಸೆಟ್ ಆಗತ್ತೆ, ಸ್ಕಿನ್ ಟೋನ್ ಅನ್ನೋದಕ್ಕಿಂತ ಸ್ಕಿನ್ ಟೋನ್ ನ ನೀವು ಇವಾಗ ಯಾವ್ದಾದ್ರು 2 ತಗೊಂಡ್ರೆ ಸಾಕು. ಮೇಕಪ್ ಆರ್ಟಿಸ್ಟ್ ಆಸ್ ಎ ಮೇಕಪ್ ಆರ್ಟಿಸ್ಟ್ ಫೇರ್ ಮತ್ತೆ ಡಾರ್ಕ್ ಡಸ್ಕಿ ಸ್ಕಿನ್ ಟೋನ್ದು 2 ಫೌಂಡೇಶನ್ ನ ಇಟ್ಕೊಂಡ್ರೆ ನಿಮ್ಗೆ ಎಲ್ಲಾ ಬ್ರ್ಯಾಂಡ್ ಅಲ್ಲೂ ನಿಮ್ಗೆ ಸಾಕಾಗತ್ತೆ. ಓಕೆ, ನೋಡಿ, ಇಷ್ಟೆಲ್ಲ ಟೆಕ್ನಿಕ್ಸ್ ಯೂಸ್ ಮಾಡ್ಕೊಂಡು ನಾವು ಫೌಂಡೇಶನ್ ನ ಹೇಗೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಳ್ಬಹುದು, ಮತ್ತೆ ಏನೇನೆಲ್ಲ ಪ್ರಿಪೇರ್ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳಿದೀನಿ. ಈಗ ನಾನು ನಿಮ್ಗೆ ಯಾವ್ಯಾವ ಫೌಂಡೇಶನ್ ಜೊತೆ ಮಿಕ್ಸ್ ಮಾಡ್ಬೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಲಿಕ್ವಿಡ್ ಫೌಂಡೇಶನ್, ಇವಾಗ ಫಾರ್ ಎಕ್ಸಾಂಪಲ್ ಎಲೆಗರ್ ಲಿಕ್ವಿಡ್ ಫೌಂಡೇಶನ್ ಇದೆ, ಇದ್ಯಾವುದೋ ಶುಗರ್ದಿದೆ. ಇವೆರಡು ಮಿಕ್ಸ್ ಮಾಡ್ಬೋದಾ? ಹೌದು, ಖಂಡಿತವಾಗ್ಲೂ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಎಲೆಗರ್ಲು ಇದು HD, ನೋಡಿ, HD ಫೌಂಡೇಶನ್. HD ಮತ್ತೆ ಇನ್ನೊಂದು ನನ್ನ ಹತ್ರ ಯಾವ್ದೋ PS ಇದು ಕೂಡ HD ಪ್ಲಸ್ HD ಫೌಂಡೇಶನ್ ಮಿಕ್ಸ್ ಮಾಡ್ಬೋದಾ? ಆಬ್ವಿಯಸ್ಲಿ ಮಿಕ್ಸ್ ಮಾಡ್ಬೋದು. ಓಕೆ, ಈಗ ನೆಕ್ಸ್ಟ್, ಈಗ ನನ್ನ ಹತ್ರ ಒಂದು ಲಿಕ್ವಿಡ್ ಫೌಂಡೇಶನ್ ಇದೆ. ಫಾರ್ ಎಕ್ಸಾಂಪಲ್ ಒಂದು ಡರ್ಮಾದು, ಇದು ನಮ್ಗೆ ಕ್ರೀಮ್ ಫೌಂಡೇಶನ್ ಬರುತ್ತೆ. ನೋಡಿ, ಇದು ಮಿಕ್ಸ್ ಮಾಡ್ಬೋದಾ? 100% ಮಿಕ್ಸ್ ಮಾಡ್ಬೋದು. ಓಕೆನಾ? ಇನ್ನ ನೆಕ್ಸ್ಟ್, ಎನಿ ಲಿಕ್ವಿಡ್ ಫೌಂಡೇಶನ್ ಮತ್ತೆ ಪೌಡರ್ ಫೌಂಡೇಶನ್. ಪೌಡರ್ ಅಂತ ಅಂದ್ರೆ ಕಾಂಪ್ಯಾಕ್ಟ್. ಇದು ಮಿಕ್ಸ್ ಮಾಡ್ಬೋದಾ? 100% ಮಿಕ್ಸ್ ಮಾಡ್ಬೋದು. ನೋಡಿ, ಇಷ್ಟೆಲ್ಲಾ ಆಪ್ಷನ್ ಇದೆ ನಿಮಗೆ. ಇಷ್ಟೆಲ್ಲಾ ಆಪ್ಷನ್ ಇಟ್ಕೊಂಡು ನಿಮ್ಗೆ ಆರಾಮ್ಸೆ ನೀವು ಲೋ ಬಜೆಟ್ ಅಲ್ಲೇನೆ ನೀವು ಮೇಕಪ್ ಆರ್ಟಿಸ್ಟ್ ಆಗ್ಬೋದು. ಬಟ್ ಏನಂತಂದ್ರೆ ನಾಲೆಡ್ಜ್ ಇರ್ಬೇಕು. ನಾಲೆಡ್ಜ್ ಇಲ್ಲ ಅಂತಂದ್ರೆ ಆಗೋದಿಲ್ಲ. ಸೊ ಇಷ್ಟೆಲ್ಲಾ ನಾಲೆಡ್ಜ್ ನ ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಈ ಒಂದು ಕ್ಲಾಸ್ ನೋಡಿದ್ರೆ ನಾನು ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ನಾನು ಮೇಕಪ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ಬೋದು ಅಂತ. ಬಟ್ ಮೇನ್ ನಾಲೆಡ್ಜ್ ಬೇಕು. ಓಕೆನಾ? ಈಗ ಎಲೆಗರ್ಲ್ ಫೌಂಡೇಶನ್ ಯಾವ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತೆ ಅಂತಂದ್ರೆ ಮೀಡಿಯಂ ಟು ಡ್ರೈ ಸ್ಕಿನ್ ಅವ್ರಿಗೆ ಸೂಟ್ ಆಗುತ್ತೆ. ಓಕೆನಾ? ಎಲೆಗರ್ಲ್ ಫೌಂಡೇಶನ್ ಮೀಡಿಯಂ ಟು ಡ್ರೈ ಸ್ಕಿನ್ ಅವ್ರಿಗೆ ಸೂಟ್ ಆಗುತ್ತೆ. ಇನ್ನ PSC ಇದು ಕೂಡ ಅಷ್ಟೇ ಮೀಡಿಯಂ ಟು ಡ್ರೈ ಸ್ಕಿನ್ ಗೆ ಸೂಟ್ ಆಗುತ್ತೆ. ಇನ್ನ ನಾನು ನಿಮ್ಗೆ ಶೇಡ್ ಕೂಡ ಹೇಳ್ತೀನಿ ಲಾಸ್ಟ್ ಅಲ್ಲಿ. ಈಗ ಒಂದೊಂದಾಗಿ ನಾನು ಮುಗಿಸ್ಕೊಂಡ್ ಬರ್ತೀನಿ ಟಾಪಿಕ್. ಇನ್ನ ಇದು ನೋಡಿ, ಮ್ಯಾಕ್. ಆಕ್ಚುಲಿ ಇದು ನಂದು ಈ ಬ್ಲಾಕ್ ಇದೆ, ಇದು ಕ್ಯಾಪ್. ಇದಕ್ಕೆ ಏನೇನೋ ಸ್ವಲ್ಪ ಮೆತ್ಕೊಂಡ್ಬಿಟ್ಟಿದೆ ಐ ಶಾಡೋ ಎಲ್ಲ. ಸೊ ಇದನ್ನ ನೀವು ಇಗ್ನೋರ್ ಮಾಡಿ. ಇದು ಮ್ಯಾಕ್ ಫೌಂಡೇಶನ್. ಈ ಮ್ಯಾಕ್ ಫೌಂಡೇಶನ್ ಮೀಡಿಯಂ ಟು ಡ್ರೈ ಸ್ಕಿನ್ ಅವ್ರಿಗೆನೆ ಯೂಸ್ ಮಾಡ್ಬೋದು. ಓಕೆನಾ? ಇನ್ನ ನೆಕ್ಸ್ಟ್, ಈ ಒಂದು ಸೆರಮ್ ಫೌಂಡೇಶನ್ ನೋಡಿ. ಎನಿ ಸೆರಮ್ ಫೌಂಡೇಶನ್ ಇದೆ ಅಲ್ಲ, ಎನಿ ಸೆರಮ್ ಫೌಂಡೇಶನ್ ಅದರಲ್ಲಿ ನಿಮ್ಗೆ ಆಯಿಲಿನೆಸ್ ಇರುತ್ತೆ, ಸೆರಮ್ ಕಂಟೆಂಟ್ ಇರುತ್ತೆ. ಅದನ್ನ ನೀವು ಡ್ರೈ ಸ್ಕಿನ್ ಅವ್ರಿಗೆನೆ ಯೂಸ್ ಮಾಡ್ಬೇಕು. ಓಕೆನಾ? ಇನ್ನ ನೆಕ್ಸ್ಟ್ ಹುಡಾ ಬ್ಯೂಟಿ ನೀವು ಆಯಿಲಿ ಸ್ಕಿನ್ ಅವ್ರಿಗೆ ಯೂಸ್ ಮಾಡ್ಬೋದು. ಇನ್ನ ನೋಡಿ, ಈ ಒಂದು ಫೌಂಡೇಶನ್, ಇದು ಆಕ್ಚುಲಿ ಫೌಂಡೇಶನ್ ಮತ್ತೆ ಕನ್ಸಿಲರ್ ಎರಡು ಅಂತ ನಾನು ನಿಮ್ಗೆ ಹೇಳಿದೀನಿ. ಇದು ಡರ್ಮಾ ಪ್ಯಾಲೆಟ್. ಇದು ಮೀಡಿಯಂ ಟು ನಿಮ್ಗೆ ಆಯಿಲಿ ಸ್ಕಿನ್ ಅವ್ರಿಗೆ ಯೂಸ್ ಮಾಡ್ಬೋದು. ಇನ್ನ ನೆಕ್ಸ್ಟ್ ನನ್ನ ಹತ್ರ ಮೇಕಪ್ ಸ್ಟುಡಿಯೋದು ಪ್ಯಾಲೆಟ್ ಕೂಡ ಇದೆ. ಇದನ್ನ ನಾನು ಬ್ರೈಟ್ ಸ್ಕಿನ್ರಿಗೂ ಯೂಸ್ ಮಾಡ್ತೀನಿ. ಹುಡಾ ಬ್ಯೂಟಿನೂ ಅಷ್ಟೇ ಮೀಡಿಯಂ ಟು ಆಯಿಲಿ ಸ್ಕಿನ್ ಅವ್ರಿಗೆ ಯೂಸ್ ಮಾಡ್ಬೋದು. ಇನ್ನ ನಾರ್ಸ್, ಅದು ಹೈ ಎಂಡ್ ಬಜೆಟ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಆಕ್ಚುಲಿ ನೋಡಿ, ಈ ರೀತಿ ಮೇಕಪ್ ಸ್ಟುಡಿಯೋದು ಪ್ಯಾಲೆಟ್ ಬರುತ್ತೆ. ಇದು ಕ್ರೀಮ್ ಫೌಂಡೇಶನ್. ಇದು ಮೀಡಿಯಂ ಟು ಆಯಿಲಿ ಸ್ಕಿನ್ ಅವ್ರಿಗೆ ಯೂಸ್ ಮಾಡ್ಬೋದು. ಓಕೆನಾ? ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಇರೋದನ್ನ ನಾವು ಆಯಿಲಿ ಸ್ಕಿನ್ ಅವ್ರಿಗೆ ಯೂಸ್ ಮಾಡ್ತೀವಿ ಅಷ್ಟೇ. ಇದನ್ನ ನೀವು ತಿಳ್ಕೊಳ್ಳಿ. ಇನ್ನ ಹುಡಾ ಬ್ಯೂಟಿ ಅದು ತಿಕ್ ಕನ್ಸಿಸ್ಟೆನ್ಸಿ ಇರುತ್ತೆ, ಅದನ್ನ ನೀವು ಆಯಿಲಿ ಸ್ಕಿನ್ ಅವ್ರಿಗೆ ಯೂಸ್ ಮಾಡ್ಬೇಕು. ಡ್ರೈ ಸ್ಕಿನ್ ಅವ್ರಿಗೆ ಯೂಸ್ ಮಾಡಿದ್ರೆ ಆಗಲ್ಲ.
ನಿಮ್ಗೆ ಆಕ್ಚುಲಿ ಡ್ರೈ ಸ್ಕಿನ್ ಅವ್ರಿಗೆ ನಾವು ಆದಷ್ಟು ಥಿನ್ ಕನ್ಸಿಸ್ಟೆನ್ಸಿ ಇರುವಂತ ಫೌಂಡೇಶನ್ ನ ಯೂಸ್ ಮಾಡ್ಬೇಕು. ಆಯಿಲಿ ಸ್ಕಿನ್ ಅವ್ರಿಗೆ ಥಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಇರೋದನ್ನ ಯೂಸ್ ಮಾಡ್ಬೇಕು. ಇನ್ನು ನಾರ್ಸ್ ಫೌಂಡೇಶನ್ ಕೂಡ ನಾವು ಡ್ರೈ ಸ್ಕಿನ್ ಅವ್ರಿಗೆ ಯೂಸ್ ಮಾಡ್ತೀವಿ. ಓಕೆ, ನಾನು ನಿಮ್ಗೆ ಡ್ರೈ ಸ್ಕಿನ್ ಯಾವ್ದು, ಆಯಿಲಿ ಸ್ಕಿನ್ ಮೀಡಿಯಂ ಟು ಡ್ರೈ, ಮೀಡಿಯಂ ಟು ಆಯಿಲಿ ಅಂತ. ಓಕೆನಾ, ನಿಮ್ಗೆ ಕಾಂಬಿನೇಷನ್ ಸ್ಕಿನ್ ಅಂತಂದ್ರೆ ಮೀಡಿಯಂಗೆ ಬರುತ್ತೆ. ನಿಮ್ಗೆ ಕಾಂಬಿನೇಷನ್ ಸ್ಕಿನ್ ಅವರು ಎಲ್ಲ ಕೂಡ ಯೂಸ್ ಮಾಡ್ಬೋದು. ಟೆಕ್ನಿಕ್ಸ್ ನ ನೀವು ಸ್ಕಿನ್ ಪ್ರೆಪ್ ನ ಕರೆಕ್ಟ್ ಆಗಿ ಮಾಡ್ಕೊಳ್ಬೇಕಾಗತ್ತೆ. ಯಾಕಂತಂದ್ರೆ ಟಿ ಝೋನ್ ಅಲ್ಲಿ ನಿಮ್ಗೆ ಆಯಿಲಿ ಇದೆಯಾ, ಅಲ್ಲಿ ನೀವು ಸ್ಕಿನ್ ಪ್ರೆಪ್ ನ ಆಯಿಲಿ ಸ್ಕಿನ್ ಪ್ರೆಪ್ ನ ಮಾಡ್ಬೇಕು. ಆಯಿಲಿ ಸ್ಕಿನ್ ಅವ್ರಿಗೆ ಏನ್ ಸ್ಕಿನ್ ಪ್ರೆಪ್ ಇರುತ್ತೆ ಅದು ಮಾಡ್ಬೇಕು. ಮತ್ತೆ ಡೆಲ್ ಡ್ರೈ ಇದೆ, ಅಲ್ಲಿ ಡ್ರೈ ಸ್ಕಿನ್ ಅವ್ರದ್ದು ಸ್ಕಿನ್ ಪ್ರೆಪ್ ಮಾಡ್ಬೇಕಷ್ಟೇ. ಇನ್ ಎಲ್ಲಾ ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ಎಲ್ಲಾನು ಆಗತ್ತೆ. ನಂದು ಎಲ್ಲಾ ಸ್ಕಿನ್ ಟೈಪ್ ಸೂಟ್ ಆಗ್ಬೇಕು. ಸೆಲ್ಫ್ ಮೇಕಪ್ ಗೆ ಅಂತ ಅಂದ್ರೆ ನೀವು ಇವಾಗ ಸೆಲ್ಫ್ ಮೇಕಪ್ ಅವ್ರು ಯಾರೆಲ್ಲ ನೋಡ್ತಾ ಇದೀರಾ, ಮೇಬಿಲಿನ್ ಫಿಟ್ ಮಿ ತಗೊಳ್ಳಿ. ಬಟ್ ನಿಮ್ ಶೇಡ್ ನ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ಓಕೆನಾ, ಎಲ್ಲಾ ಸ್ಕಿನ್ ಟೈಪ್ಗೂ ಅದು ಸೂಟ್ ಆಗತ್ತೆ. ನೀವು ಆರಾಮ್ಸೆ ಅದನ್ನ ಸೆಲ್ಫ್ ಮೇಕಪ್ ಗೆ ಯೂಸ್ ಮಾಡ್ಬೋದು. ಇನ್ನು ನಿಮ್ ಮೇಕಪ್ ಕಿಟ್ ಅಲ್ಲಿ ಯಾವ್ಯಾವ ಶೇಡ್ ಆಸ್ ಎ ಮೇಕಪ್ ಆರ್ಟಿಸ್ಟ್ ಆಗಿ ನಿಮ್ಮ ಹತ್ರ ಇರಬೇಕು ಅಂತ ನಾನು ನಿಮ್ಗೆ ಈಗ ತಿಳಿಸ್ಕೊಡ್ತೀನಿ. ಈಗ ಮ್ಯಾಕ್ ಅಲ್ಲಿ NC25 ಮತ್ತೆ NC44 ಈ ಒಂದು ಶೇಡ್ ನಿಮ್ಮ ಹತ್ರ ಕಂಪಲ್ಸರಿಯಾಗಿ ಇರ್ಬೇಕಾಗತ್ತೆ. NC25 ಫೇರ್ ಟೋನ್ ಆಗಿರುತ್ತೆ, NC44 ಡಾರ್ಕ್ ಸ್ಕಿನ್ ಟೋನ್ ಗೆ ಆಗಿರುತ್ತೆ. ಓಕೆನಾ, ಇನ್ನ ನೆಕ್ಸ್ಟ್ ಹುಡಾ ಬ್ಯೂಟಿಯಲ್ಲಿ ಫೇರ್ ಸ್ಕಿನ್ ಟೋನ್ ಅವ್ರಿಗೆ ಚಾಯ್ ಅಂತ ಬರುತ್ತೆ, ಅದನ್ನ ನೀವು ಪರ್ಚೇಸ್ ಮಾಡಿ. ಇನ್ನ ಡಸ್ಕಿ ಸ್ಕಿನ್ ಅವ್ರಿಗೆ ಟೋಫಿ ಅಂತ ಬರುತ್ತೆ, ಅದನ್ನ ನೀವು ತಗೊಳ್ಬೇಕಾಗತ್ತೆ. ಓಕೆನಾ, ಇನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲಾ ಫೌಂಡೇಶನ್ ಲಿಂಕ್ ನ ಹಾಕ್ತೀನಿ. ಇನ್ ಕೇಸ್ ಏನಾದ್ರೂ ಔಟ್ ಆಫ್ ಸ್ಟಾಕ್ ಇದ್ರೆ ನಾನು ಅದನ್ನ ಹಾಕಿರಲ್ಲ. ಸ್ಟಾಕ್ ಇರುವಂತದ್ದು ಈ ಒಂದು ಶೇಡ್, ಯಾವ ಶೇಡ್ ನಿಮ್ಮ ಹತ್ರ ಕಂಪಲ್ಸರಿ ಇರ್ಬೇಕು ಆ ಶೇಡ್ಸ್ ನ ಮಾತ್ರ ಹಾಕಿರ್ತೀನಿ. ಓಕೆನಾ, ಇನ್ನು ನಾರ್ಸ್ ಅಲ್ಲಿ ಪಂಜಾಬ್ ಫೇರ್ ಟೋನ್ ಬರುತ್ತೆ, ಡಸ್ಕಿ ಸ್ಕಿನ್ ಟೋನ್ಗೆ ನಿಮ್ಗೆ ಸ್ಟ್ರಾಂಬೋಲಿ ಬರುತ್ತೆ. ನಾನು ನಿಮ್ಗೆ ಚೆಕ್ ಮಾಡ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಬೇಕಿದ್ರೆ ಪರ್ಚೇಸ್ ಮಾಡಿ. ಓಕೆನಾ, ಇಲ್ಲ ಅಂತಂದ್ರೆ ನೀವು ಆಫ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತೀನಿ ಅಂದ್ರೂ ಕೂಡ ಈ ಒಂದು ಶೇಡ್ಸ್ ನ ನೀವು ಪರ್ಚೇಸ್ ಮಾಡಬಹುದು. ಇನ್ನು ಎಲ್ಲಾ ಶೇಡ್ಸ್ ನು ಫೇರು ಮತ್ತೆ ಡಸ್ಕಿ ಸ್ಕಿನ್ ಅವ್ರದ್ದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆನಾ, ನೀವು ನೋಡಿ ಬೇಕಿದ್ರೆ ಪರ್ಚೇಸ್ ಮಾಡಿ. ಇನ್ನ ನೆಕ್ಸ್ಟ್ ಇನ್ನು ಎಲೆಗರ್ಲ್ ಅಲ್ಲಿ ಫೇರ್ ಅಂತಾನೆ ಬರುತ್ತೆ ಫೇರ್ ಸ್ಕಿನ್ ಟೋನ್ ಅವ್ರಿಗೆ, ಮತ್ತೆ ಕ್ಯಾರಮೆಲ್ ಡಾರ್ಕ್ ಸ್ಕಿನ್ ಟೋನ್ ಅವ್ರಿಗೆ ಕ್ಯಾರಮೆಲ್ ಬರುತ್ತೆ. ಇವೆರಡು ನೀವು ಪರ್ಚೇಸ್ ಮಾಡಿ ಇಟ್ಕೋಬಹುದು. ಓಕೆನಾ, ಇನ್ನ ನೆಕ್ಸ್ಟ್ ಇನ್ನು ಫಾರೆವರ್ 52 ಪ್ರೋ, ಫಾರೆವರ್ 52 ಪ್ರೋ ಕೂಡ ಇದು ಕೂಡ ಅಷ್ಟೇ ನಾವು ಆಯಿಲಿ ಸ್ಕಿನ್ ಅವ್ರಿಗೆ ಯೂಸ್ ಮಾಡ್ತೀವಿ. ನಾನು ಆಗ್ಲೇ ಹೇಳಿಲ್ಲ, ಹೇಳದ್ ಮರ್ತ್ಬಿಟ್ಟಿದ್ದೆ, ಸೊ ಈಗ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಫಾರೆವರ್ 52 ಪ್ರೋ ಈ ಒಂದು ಫೌಂಡೇಶನ್ ನ ನೀವು ಯಾವ್ಯಾವ ಶೇಡ್ ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ, ಫೇರ್ ಸ್ಕಿನ್ ಟೋನ್ ಅವ್ರಿಗೆ ಚೀಸಿ ಕೇಕ್ ಅಂತ ಬರುತ್ತೆ, ಆ ಶೇಡ್ ನ ನೀವು ಪರ್ಚೇಸ್ ಮಾಡಿ. ಡಾರ್ಕ್ ಸ್ಕಿನ್ ಟೋನ್ ಅವ್ರಿಗೆ 012 ಬ್ರೌನಿ ಅಂತ ಬರುತ್ತೆ, ಅದನ್ನ ನೀವು ಪರ್ಚೇಸ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೇನೆ, ನೀವು ಪರ್ಚೇಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆನಾ, ಇನ್ನ ನೆಕ್ಸ್ಟ್ PAC ಅಲ್ಲಿ, ಇನ್ನು PAC ಅಲ್ಲಿ ಫೇರ್ ಸ್ಕಿನ್ ಟೋನ್ ಅವ್ರಿಗೆ 1.0, ಡಸ್ಕಿ ಸ್ಕಿನ್ ಟೋನ್ ಅವ್ರಿಗೆ 3.5 ಈ ಒಂದು ತಗೊಂಡ್ರೆ ಆಯ್ತು. ಇಲ್ಲ ಅಂತಂದ್ರೆ 3.1 ಕೂಡ ಬರುತ್ತೆ, ಅವೆರಡರಲ್ಲಿ ನೀವು ಯಾವ್ದು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಓಕೆ, ಈ ಒಂದು ಫೌಂಡೇಶನ್ಸ್ ಬಗ್ಗೆ ನಿಮಗಿರುವಂತ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಏನೇನಕ್ಕೆ ಮಿಕ್ಸ್ ಮಾಡಿದ್ರೆ ಏನೇನ್ ಫೌಂಡೇಶನ್ ನಿಮ್ಗೆ ಯಾವ ರೀತಿ ಫೌಂಡೇಶನ್ ಕ್ರಿಯೇಟ್ ಆಗುತ್ತೆ ಅಂತ ಕೂಡ ನಾನು ನಿಮ್ಗೆ ತಿಳಿಸ್ಕೊಟ್ಟಿದೀನಿ. ಮತ್ತೆ ನೀವು ಮೇಕಪ್ ಆರ್ಟಿಸ್ಟ್ ಆಸ್ ಎ ಮೇಕಪ್ ಆರ್ಟಿಸ್ಟ್ ನೀವು ನಿಮ್ಮ ಹತ್ರ ಯಾವ್ಯಾವ ಶೇಡ್ ನ ನೀವು ಪರ್ಚೇಸ್ ಮಾಡಿ ಇಟ್ಕೋಬೇಕು, ಯಾವ್ಯಾವ ಬ್ರ್ಯಾಂಡ್ ಅಂತ ಕೂಡ ನಾನು ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದೀನಿ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಹೇಗ್ ಅನ್ನಿಸ್ತು ಅಂತ ಕೂಡ ತಿಳಿಸಿ. ನೀವು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅಂತಂದ್ರೆ ಈ ಒಂದು ಪಾಯಿಂಟ್ಸ್ ನ ಕಂಪಲ್ಸರಿಯಾಗಿ ನೀವು ತಿಳ್ಕೊಂಡ್ಲೇಬೇಕಾಗತ್ತೆ. ಯಾಕೆ ಅಂತಂದ್ರೆ ಎಲ್ಲಾ ಫೌಂಡೇಶನ್ ಎಲ್ಲಾ ಬ್ರ್ಯಾಂಡ್ ನಾವು ತಗೊಳೋದಿಕ್ಕಾಗಲ್ಲ. ಈ ಒಂದು ಫೌಂಡೇಶನ್ ಮಿಕ್ಸ್ ಅಂಡ್ ಮ್ಯಾಚ್ ನೀವು ಕಲೀಲೇಬೇಕಾಗತ್ತೆ ಟೆಕ್ನಿಕ್ಸ್ ನ. ಈ ಒಂದು ಟೆಕ್ನಿಕ್ಸ್ ನ ನೀವು ಟೆಕ್ನಿಕ್ಸ್ ಕಡೆ ಗಮನ ಕೊಡಿ, ಪ್ರಾಡಕ್ಟ್ಸ್ ಬಗ್ಗೆನೆ ಹೆವಿ ಗಮನ ಕೊಡಬೇಡಿ. ಟೆಕ್ನಿಕ್ಸ್ ಬಗ್ಗೆ ಗಮನ ಕೊಟ್ಟರೆ ನಿಮ್ಮ ಹತ್ರ ಯಾವ್ದಾದ್ರು ಒಂದ್ ಫೌಂಡೇಶನ್ ಇದ್ರು ನೋಡಿ ನೀವು ಎಷ್ಟೆಲ್ಲ ಕ್ರಿಯೇಟ್ ಮಾಡ್ಬೋದು ಅಂತ. ಓಕೆನಾ, ಇನ್ನು ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಬಾಯ್.